ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ. ಮೊನ್ನೆ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಆಂಧ್ರ ಪಪ್ಪು ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ರೆಸಿಪಿ ಅಂತೇಳಿ ಹೇಳಿದ್ದೆ. ಮೊದಲಿಗೆ ಸಾರಿ ಅಂತ ಕೇಳಿಬಿಡ್ತೀನಿ ನೋಡಿ. ಯಾಕೆ ಏನು ಅಂತಂತಂದರೆ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ ಕೂಡ ರೆಡಿ ಮಾಡಿ ಇಟ್ಕೊಂಡು ಒಂದು 3ರಿಂದ 4 ವಿಷಲ್ ಕೂಡ ಬಂದ ನಂತರ ನಾನು ಏನಂತಾರೆ ಗ್ಯಾಸ್ ಕೂಡ ಆಫ್ ಮಾಡಿಬಿಟ್ಟು ನಂತರ ಬೇರೆ ಕೆಲಸ ಒಂದು ಬಂತು ನೋಡಿ. ಹಾಗಾಗಿ ನಾನು ರೆಸಿಪಿ ಶೇರ್ ಮಾಡೋದಾಗಲಿಲ್ಲ. ಹಾಗಾಗಿ ಮೊದಲೇ ಸಾರಿ ಕೇಳಿದೆ ನಿಮಗೆ. ನೆಕ್ಸ್ಟ್ ನಾನು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಪಪ್ಪು ಮಾಡುವಂಥ ಒಂದು ರೆಸಿಪಿ ಕೂಡ ಆಲ್ರೆಡಿ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೊಮ್ಮೆ ಮತ್ತೆ ಇನ್ನೊಂದು ಸರಿ ಯಾವಾಗಾದರೂ ತೋರಿಸೋಣ ಅಂಥೇಳಿ ಅಂದ್ಕೊಂಡು ಬನ್ನಿ. ನಾನು ಮರ್ತುಬಿಟ್ಟು ನಂತರ ಕೆಲಸ ಕೂಡ ಇತ್ತು ನೋಡಿ ಬೇರೆ. ಹಾಗಾಗಿ ಕುಕ್ಕರೆಲ್ಲ ಆದ ನಂತರ ನಾನು ಒಗ್ಗರಣೆ ಕೂಡ ಹಾಕಿಟ್ಟೆ. ಅದಾದ ನಂತರ ನನಗೆ ನೆನಪು ಬಂತು ನೋಡಿ, ಸ್ವಲ್ಪ ಒಂದು 5 ನಿಮಿಷ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಗಿತ್ತು ನೋಡು ಅಂಥೇಳಿ. ಬನ್ನಿ ಫ್ರೆಂಡ್ಸ್, ಈಗ ಊಟಕ್ಕೆ ಕೂಡ ನಾನು ಅನ್ನ ಸಾಂಬಾರು ಸಿಂಪಲ್ ಆದ ಒಂದು ಪಪ್ಪು ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ ಹಪ್ಪಳ ಸಂಡಿಗೆ ಏನಾದರೂ ಕರಿಯೋಣ, ಏನೂ ಇಲ್ಲಲ್ಲ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಮನಸ್ಸೇ ಬರಲಿಲ್ಲ ನೋಡಿ. ಹಾಗಾಗಿ ಹಸಿವು ಕೂಡ ತುಂಬ ಆಗಿಬಿಟ್ಟಿತ್ತು. ಊಟ ಕೂಡ ಮಾಡ್ಕೊಳ್ಳೋಣ, ನಂತರ ಏನು ಒಗ್ಗರಣೆ ಕೂಡ ಹಾಕಿದ್ದು ಕೂಡ ತೋರಿಸೋಣ ವಿಡಿಯೋದಲ್ಲಿ. ಫ್ರೆಂಡ್ಸಿಗೆ ಸಾರಿ ಕೂಡ ಕೇಳೋಣ ಅಂಥೇಳಿ ಅಂದ್ಕೊಂಡು ಈಗ ನಾನು ಪೂಜೆ ಅದೆಲ್ಲ ಆದ ನಂತರ ಟಿಫನ್ ಎಲ್ಲ ಆಗಿತ್ತು ನೋಡಿ, ಪೂಜೆ ಕೂಡ ಆಗಿತ್ತು. ಅದಾದ ನಂತರ ಈಗ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಈಗ ಊಟಕ್ಕೆ ಕೂಡ ಕೂಡ್ತಾಯಿದ್ದೀನಿ. ತುಂಬ ಹಸಿವು ಕೂಡ ಆಗಿತ್ತು ನೋಡಿ. ಯಾಕಂದರೆ 2 ಗಂಟೆ ಆಯ್ತು ಅಂದರೆ ನನಗೆ ಏನಂತಾರೆ ತಲೆಸೂಲಿ, ನಂತರ ತುಂಬ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿಬಿಡುತ್ತೆ. ಹಾಗಾಗಿ ಊಟ ಮಾತ್ರ ಸ್ವಲ್ಪ ಕರೆಕ್ಟ್ ಟೈಮಿಗೆ ನಾನು ಮಾಡ್ತೀನಿ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು. ಈ ವಿಡಿಯೋ ಆದ ನಂತರ ನಾನು ಮತ್ತೆ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಸ್ವಲ್ಪ ಯಾಕೋ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡು ನಂತರ ಏನಂತಾರೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಎಲ್ಲ ಮಾಡ್ಕೋಬೇಕು ಅಂತ ಅನಿಸಿರುತ್ತೆ ನೋಡಿ. ಆದರೂ ಮತ್ತೆ ಒಂದು ಕಡೆ ಇರಲಿ ಬಿಡು ಇವತ್ತು ಬೇಡ ಅಂತಂದು ಈ ರೀತಿಯಾಗಿ ಅನಿಸ್ಲಿಕ್ಕೆ ಬಿಡುತ್ತಾ. ಹಾಗಾಗಿ ನಾನು ಎಷ್ಟಿರುತ್ತೋ ಅಷ್ಟೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹಾಗಾಗಿ ನಾನು ವಿಡಿಯೋ ಮಿಸ್ ಮಾಡಬಾರ್ದಲ್ಲ ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆದಷ್ಟು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ದೇವರು ದಯದಿಂದ ಇನ್ನೂ ಚಲೋ ವೀಡಿಯೋಸ್ ಎಲ್ಲ ಅಂದರೆ ಒಳ್ಳೆ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಮುಖ್ಯ ಅಂತಲೇ ಹೇಳ್ತೀನಿ. ಯಾಕಂದರೆ ಮೊದಲಿನಕ್ಕಿಂತ ಈ ವೀಕ್ನಲ್ಲಿ ಅಂದರೆ ಈ ವಾರದಲ್ಲಿ ನನಗೆ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ವ್ಯೂಸ್ ಕೂಡ ಬರ್ತಾ ಇದ್ದಾವೆ. ನಂತರ ಒಂದು ಏನಂತಾರೆ ಈ ಕಂಟೆಂಟ್ ಕೂಡ ನಾನು ಒಂದೊಂದು ತೊಗೊಂಡು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಮೇನಾಗಿ ನಿಮ್ಮ ಸಪೋರ್ಟ್ ಕೂಡ ಬೇಕಂತ ನಾನು ಕೇಳ್ತೀನಿ. ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ನೋಡಿ. ಇಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ರೇಷನ್ ಅಕ್ಕಿಯಿಂದ ಪಡ್ಡು, ದೋಸೆ, ನಂತರ ಇಡ್ಲಿ ಕೂಡ ಮಾಡ್ಬೋದು. ಚೆನ್ನಾಗಿ ನೀವು ಮೆಜರ್ಮೆಂಟ್ ತೊಗೊಂಡು ಮಾಡಿದರೆ ತುಂಬ ಚೆನ್ನಾಗಿ ಆಗ್ತಾವೆ ಅಂತಲೂ ಕೂಡ ಹೇಳಿದ್ದೆ ನೋಡಿ. ಹಾಗಾಗಿ ಈಗ ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೊರಗಡೆ ಹೋಗಿ ಬಂದು ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಅದಾದ ನಂತರ ಈಗ ಒಳಗಡೆ ಬಂದಿದ್ದೀನಿ. ಆಲ್ರೆಡಿ ನಾನು ಆಲೂಗಡ್ಡೆ ಕೂಡ ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ನೋಡಿ, ನೋಡ್ತಾ ಇರ್ಬೋದು ನೀವು. ನಂತರದಲ್ಲಿ ಇವತ್ತು ನಾನು ದೋಸೆ ಕೂಡ ಮಾಡ್ತಾಯಿದ್ದೀನಿ, ಹಾಗೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಫುಲ್ ರೆಸಿಪಿ ಏನು ಶೇರ್ ಮಾಡೋದಿಲ್ಲ, ಯಾಕಂದರೆ ಭಾಳಷ್ಟು ಸರಿ ಶೇರ್ ಮಾಡಿದ್ದೀನಿ. ನಂತರದಲ್ಲಿ ನನಗೂ ಕೂಡ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ನೋಡಿ. ಹಾಗಾಗಿ ಒಳಗಡೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಸೂರ್ಯದೇವ ಆಲ್ರೆಡಿ ನಮ್ಮ ಮನೇಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ನೋಡಿ ನಮ್ಮ ಕಿಚನ್ ರೂಮ್ನಲ್ಲಿ ಅಂತಲೇ ಹೇಳ್ಬೋದು ನೋಡಿ. ಅದಾದ ನಂತರ ಈ ಕಡೆ ಟೀ ಮಾಡಲಿಕ್ಕೆ ಕೂಡ ಇಟ್ಟಿದ್ದೀನಿ ನಾನು. ಬಿಸಿನೀರು ಕೂಡ ಆಲ್ರೆಡಿ ನಾನು
ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಬಿಸಿ ಬಿಸಿ ನೀರು ಕುಡಿಯಲ್ಲ ನೋಡಿ, ಲೈಟಾಗಿರಲಿ ಅಂತ ಹೇಳಿ ನಾನು ಬಿಸಿ ಮಾಡಿ ಇಟ್ಕೊಂಡು ನಂತರ ಈ ಕಡೆ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಟೀ ಕುಡಿದ ನಂತರ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ದೋಸೆ ಕೂಡ ಹಾಕ್ತೀನಿ ನೋಡಿ. ತುಂಬ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದ್ದು. ಆಲ್ರೆಡಿ ನಾನು ಹೇಳಿದ ಹಾಗೆ ಏನಂದರೆ 3 ಲೋಟ ಅಕ್ಕಿ ಅಥವಾ 3.5 ಲೋಟ 3 ಲೋಟ ಅಕ್ಕಿ ಹಾಕಿ ನಂತರ 1 ಲೋಟ ಉದ್ದಿನ ಬೇಳೆ, ನಂತರ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ನಂತರ ಮೆಂತ್ಯ ಕೂಡ ಎಲ್ಲ ಹಾಕಿ ನೀವು ಒಂದು 5 ರಿಂದ 6 ಅವರ್ ನೆನೆಲಿಕ್ಕೆ ಬಿಟ್ಟು ಮಿಕ್ಸಿ ಮಾಡಿ ನೆಕ್ಸ್ಟ್ ಡೇನೇ ಉಪ್ಪು, ಸೋಡಾ, ಸಕ್ಕರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ದೋಸೆ ಪಡ್ಡು ಏನಾದರೂ ಮಾಡಿದರೆ ತುಂಬ ಸೂಪರಾಗಿ ಬರ್ತಾವಂತಲೇ ಹೇಳ್ಬೋದು ನೋಡಿ. ಈಗ ತೋರಿಸ್ತಾ ಇದ್ದೀನಿ ನಾನು ಕೂಡ. ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು ಕೂಡ. ಯಾಕಂದರೆ ಈಗ ಆಲ್ರೆಡಿ ಸ್ವಲ್ಪ ಚಳಿನೇ ಕಡಿಮೆ ಆಗ್ತಾ ಇದೆಯಲ್ಲ, ಹಾಗಾಗಿ ಹಿಟ್ಟು ಕೂಡ ಸ್ವಲ್ಪ ಉಬ್ಬಿ ಕೂಡ ಬರ್ತಾ ಇದೆ ನೋಡಿ. ಈ ರೀತಿಯಾಗಿ ಬಂದರೆ ಮಾತ್ರ ಎಲ್ಲ ನಾವೇನು ಟಿಫನ್ ಮಾಡ್ತೀವಲ್ಲ, ದೋಸೆ, ಇಡ್ಲಿ, ಪಡ್ಡು ಅಥವಾ ಈಗ ಮಾಡಿದಾಗ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ. ಪಳ್ಳಾಗಿ ತುಂಬ ಚೆನ್ನಾಗಿ ಬರ್ತಾವೆ, ಅವರಾಗಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನನಗಂತೂ ತುಂಬ ಇಷ್ಟ ಆಯಿತು. ಹಿಟ್ಟು ನೋಡಿದ ತಕ್ಷಣವೇ ಈ ರೀತಿಯಾಗಿ ಉಬ್ಬಿದ್ರೇ ಇಷ್ಟ ಆಗೋದು ನೋಡಿ. ಈಗ ನಾನು ಎಷ್ಟು ಬೇಕಷ್ಟು ಹಿಟ್ಟು ಇವತ್ತಿಗೆ ಅಂಥೇಳಿ ತಗೊಂಡು ನಂತರ ಅದಕ್ಕೆ ಉಪ್ಪು, ಸೋಡಾ ಎಲ್ಲ ಮಿಕ್ಸ್ ಮಾಡ್ತೀನಿ. ಅಷ್ಟು ಹಿಟ್ಟಿಗೆ ಮಿಕ್ಸ್ ಮಾಡೋದಿಲ್ಲ. ಇದು ಉಳಿದಿದ್ದ ಹಿಟ್ಟನ್ನೆಲ್ಲ ಫ್ರಿಜ್ನಲ್ಲಿ ಸ್ಟಾಕ್ ಇಡ್ಬೋದು ನೋಡಿ. ನೀವು 2-3 ಟೈಮ್ ಮಾಡಿಕೊಂಡು ಕೂಡ ತಿನ್ಬೋದು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟನ್ನೇ ಮಾಡ್ತಾಯಿದ್ರು. ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಅಂತಲೇ ಹೇಳ್ಬೋದು. ಬಟ್ ಚಳಿಗೆ ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ನೋಡಿ. ಬಿಸಿಲು ಬಂದ ನಂತರ ಹೊರಗಡೆ ಹೋಗಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ. ಅದಾದ ನಂತರ ಸ್ವಲ್ಪ ಬಿಸಿನೀರು ಕುಡಿಲಿಕ್ಕೂ ನಂಗೆ ಟೈಮ್ ಸಿಗ್ತಾಯಿಲ್ಲ, ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಈಗ ಮೊದಲಿಗೆ ಬಂದು ನಾನೀಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನೆಲ್ಲ ಅದನ್ನ ಒಗ್ಗರಣೆ ಕೂಡ ಹಾಕೋಣ ಅಂತ ಅದು ಕೂಡ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸ್ವಲ್ಪ ಬಿಸಿನೀರು ಕುಡಿತಾನೆ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಹಾಗಾಗಿ ನಾನು ಚಟ್ನಿ ಕೂಡ ಮಾಡಲೇ ಇಲ್ಲ ನೋಡಿ. ಅವಸರ ಆಗಿಬಿಡ್ತು ನನಗೂ ಕೂಡ. ಹಾಗಾಗಿ ದೋಸೆಗೆ ಒಂದು ಸ್ವಲ್ಪ ಚಟ್ನಿ ಪುಡಿ, ಏನಂತಾರೆ ತುಪ್ಪ ಅದೆಲ್ಲ ಹಾಕಿ ನಂತರ ಆಲೂ ಪಲ್ಯ ಮಾಡಿದ್ನೆಲ್ಲ ಅದು ಕೂಡ ಸರ್ವ್ ಮಾಡಿದೆ ನೋಡಿ. ದೋಸೆ ಹಾಕ್ಕೊಟ್ಟು ತುಂಬ ಕ್ರಿಸ್ಪಿಯಾಗಿ, ತುಂಬ ಕಲರ್ಫುಲ್ಲಾಗಿ, ತುಂಬ ನಾ ಹೇಳಿರುವಂಥ ಮೆಜರ್ಮೆಂಟ್ ಮೇಲೆ ಒಂದು ಸರಿ ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ನನ್ನ ಬೆಳಗ್ಗಿನ ಡೈಲಿ ರೂಟೀನ್ ವಿಡಿಯೋ ಕೂಡ ಸ್ಟಾರ್ಟ್ ಆಯಿತು. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇವತ್ತು ಟಿಫನಿಗೆ ಬಂದು ದೋಸೆ ಚಟ್ನಿ ಪಲ್ಯ ಮಾಡ್ಲಿಕ್ಕತ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಆಗಲೇ ರೆಡಿ ಕೂಡ ಮಾಡ್ಕೋತಾ ಇದ್ದೀನಿ ನಾನು. ಆಲ್ರೆಡಿ ಆಲೂಗಡ್ಡೆ ಕೂಡ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಂತರ ಹಿಟ್ಟು ಕೂಡ ಉಪ್ಪು, ಸೋಡಾ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ನಂತರ ಚಟ್ನಿ ಕೂಡ ಈಗ ಹುರಿತಾ ಇದ್ದೀನಿ. ಯಾವುದೇ ರೆಸಿಪಿ ಶೇರ್ ಮಾಡೋದಿಲ್ಲ ನೋಡಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಂತರ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿರ್ತೀನಿ ಎಲ್ಲ ರೆಸಿಪಿಗಳನ್ನ. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೋಬೇಕು. ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ ನೋಡಿ. ಆದರೆ ಶೇರ್ ಮಾಡ್ತೀನಿ ಹೊರಗಡೆ ಹೋಗಿದ್ದು, ಇಲ್ಲಾಂದ್ರೆ ಇಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಟೀ ಕೂಡ ಕೊಡೋಣಂತ. ಟೀ ಕೂಡ ಚೆನ್ನಾಗಿ ಬಂದಿತ್ತು. ಟೀ ಪೌಡ್ರ್ ಕೂಡ ನಮ್ಮ ಮನೇಲಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು. ಇನ್ನು ದೋಸೆ ಕೂಡ ರೆಡಿ ಮಾಡ್ತಾ ನಾನು ಈಗ ಒಂದು ಸ್ವಲ್ಪ ಟೀ ಎಲ್ಲ ಕೊಟ್ಟು ನಾನು ಕೂಡ ಕುಡಿದ್ಬಿಟ್ಟು ಈಗ ಪಲ್ಯ ಕೂಡ ರೆಡಿ ಆಯಿತು. ನಂತರ ದೋಸೆ ಕೂಡ ಹಾಕೋಣ ಅಂಥೇಳಿ ನಾನು ಈಗ ರೆಡಿ ಮಾಡ್ತಾಯಿದ್ದೀನಿ. ಅದಾದ ನಂತರ ನಮ್ಮನೆಯವ್ರ ಟಿಫನ್ ಆಯಿತು, ಮಗಳದಾಯಿತು, ನಂದು ಕೂಡ ಆಯ್ತು ನೋಡಿ. ಸ್ವಲ್ಪ ಹೊರಗಡೆ ಅರ್ಜೆಂಟ್ ಕೆಲಸ ಇತ್ತು ಅಂಥೇಳಿ ಹೋದ್ವಲ್ಲ, ಬರೋದ್ರೊಳಗೆ ಸ್ವಲ್ಪ ಸಾಯಂಕಾಲನೇ ಆಗಿಬಿಡ್ತು. ಹಾಗಾಗಿ ನಾನು ಯಾವುದೇ ರೀತಿಯಿಂದ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೋಡಿ. ಬಂದ ನಂತರ ಅಡುಗೆ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದಿತ್ತು. ಹಾಗಾಗಿ ಮತ್ತು ನಾನು ನಾಳಿಂದ ಡೈಲಿ ಚೆನ್ನಾಗಿ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿನಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಸೂಪರಾಗಿ ಬಂದಿದ್ದು ಅಂಥೇಳಿ. ನನಗಂತೂ ಕ್ರಿಸ್ಪಿ ದೋಸೆ ಅಂದರೆ ಒಂಚೂರು ಇಷ್ಟ ಆಗೋದಿಲ್ಲ ನೋಡಿ. ಒಂದು 3 ತಿಂದರೂ 4 ತಿಂದರೂ ಹೊಟ್ಟೆನೇ ತುಂಬಲ್ಲ. 2 ದೋಸೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ತಿಂದರೆ ನನಗಿಷ್ಟ ನೋಡಿ. ಜಾಸ್ತಿ ಜನಕ್ಕೆಲ್ಲ ಕ್ರಿಸ್ಪಿ ದೋಸೆನೇ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಅವಸರ ಮಾಡೋದಕ್ಕೆ ನಾನು ಚಟ್ನಿ ಪುಡಿ ಒಂದು ಸ್ವಲ್ಪ ಹಾಕಿ ನಂತರ ಆಲೂ ಪಲ್ಯ ಹಾಕ್ಕೊಟ್ಟು ಅವರಿಗೆ ತಿನ್ನಲಿಕ್ಕಾಗಿ. ಯಾವುದೇ ಕೆಲಸ ಮಾಡಿದರೂ ಕೂಡ ಕೂಲಾಗಿರ್ಬೇಕು ನೋಡಿ ಮನಸ್ಸು. ಹಾಗಾದರೆ ನಮ್ಗೆ ಆ ಕೆಲಸದಲ್ಲಿ ನಮ್ಗೆ ತುಂಬ ಇಷ್ಟಪಟ್ಟು ಮಾಡಿರ್ತೀವಿ. ಬಟ್ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಮ್ಗೆ ಒಂದು ಸಣ್ಣ ಕೆಲಸ ಕೂಡ ದೊಡ್ಡದಾಗಿಯೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಈ ವಿಡಿಯೋ ಬಂದುಬಿಟ್ಟು
ನಮ್ಮ ಮನೆ ಹತ್ರ ಸ್ವಲ್ಪ ಎಲ್ಲ ಡಸ್ಟ್ ಎಲ್ಲ ಆಗಿತ್ತು, ಕಸ ಎಲ್ಲ ಭಾಳ ಬೆಳೆದಿತ್ತು ಅಂತೇಳಿ ಬೆಂಕಿ ಕೂಡ ಹಚ್ಚಿದ್ರು. ಯಾಕೆಂದರೆ ನಮ್ಮ ಓಣಿಯಲ್ಲಿ ತುಂಬ ಅಂದರೆ ತುಂಬ ಸಣ್ಣ ಸಣ್ಣ ಮಕ್ಕಳೆಲ್ಲ ಕಳ್ಳತನ ಮಾಡ್ಲಿಕ್ಕೆ ಬಂದುಬಿಟ್ಟಾರ. ಹಾಗಾಗಿ ಗಿಡ ಅದೆಲ್ಲ ಇತ್ತಲ್ಲ, ಅದರಲ್ಲಿ ಕಾಣಿಸೋದಿಲ್ಲ, ಕ್ಲಿಯರ್ ಮಾಡೋಣ ಅಂಥೇಳಿ ನಮ್ಮ ಮನೆ ಅಪೋಸಿಟನೇ ಸ್ವಲ್ಪ ಈ ರೀತಿಯಾಗಿ ಎಲ್ಲ ಬೆಂಕಿ ಎಲ್ಲ ಹಚ್ಚಿದ್ರು ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ.